ಗಾಸಿಪ್ಸ್, ಮತ್ತೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಮತ್ತೊಬ್ಬರ ಬೆನ್ನ ಹಿಂದೆ ಅವರನ್ನು ಆಡ್ಕೊಳ್ಳೋದು. ಈ ಗಾಸಿಪ್ಗಳ ಮೂಲಕ ನಾವು ಯಾವುದಾದ್ರೂ ಒಂದು ಸ್ನೇಹವನ್ನು ಸಂಪಾದಿಸ್ತಾ ಇದ್ದೀವಿ ಅಂತಾದರೆ ಅದು ಖಂಡಿತ ಒಳ್ಳೆಯ ಸ್ನೇಹವಂತೂ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಮತ್ತೊಬ್ಬರನ್ನು ಕೆಳಗೆಳೀತಾ, ಮತ್ತೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾ ನಾವು ಯಾವತ್ತೂ ಜೀವನದಲ್ಲಿ ಮೇಲೆ ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾವು ಇನ್ನೊಬ್ಬರ ಬೆನ್ನ ಹಿಂದೆ ಆಡುವಂತಹ ಪ್ರತಿ ಕೆಟ್ಟ ಮಾತು ಪ್ರಾಮಾಣಿಕವಾದದ್ದಲ್ಲ. ಯಾವತ್ತೂ ಕೆಟ್ಟತನಗಳು ಮಾತ್ರ ಪಿಸು ಮಾತುಗಳಲ್ಲಿ ಆಡುವಂಥ ಮಾತಿನಲ್ಲಿ ಇರುತ್ತೆ. ಆದ್ದರಿಂದನೇ ನಾವು ಯಾರನ್ನೂ ಇಲ್ಲಿ ಕಟ್ಟುತ್ತಾ ಇಲ್ಲ, ಯಾರನ್ನೂ ಕೆಳಗೆ ಕೆಡುತ್ತಾ ಇದ್ದೀವಿ ಅನ್ನೋದನ್ನು ನಾವು ನೆನ್ಪಿಟ್ಕೋಬೇಕು. ಮುಂದಿನ ಬಾರಿ ಯಾರ ಬಗ್ಗೆ ಆದರೂ ಆಡ್ಕೊಳ್ಳುವಂಥ ಅಥವಾ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತನಾಡುವಂಥ ಒಂದು ಚಿಕ್ಕ ಅವಕಾಶ ನಮಗೆ ಸಿಕ್ಕಾಗ ಕೂಡ ಯೋಚನೆ ಮಾಡೋಣ, ಇದರಿಂದ ನಾನು ಯಾರನ್ನಾದರೂ ನಿಜಕ್ಕೂ ಮೇಲೆತ್ತುತ್ತಾ ಇದ್ದೀನಾ ಅಥವಾ ಯಾರನ್ನೂ ಅಧೋಗತಿಗೆ ಇಳಿಸ್ತಾ ಇದ್ದೇನಾ ಅಂತ. ಯಾಕೆಂದರೆ ಪ್ರಾಮಾಣಿಕತೆಯಿಂದ ಮಾತ್ರ, ಒಳ್ಳೆಯತನದಿಂದ ಮಾತ್ರ ನಾವು ಒಳ್ಳೆಯ ಸಂಬಂಧಗಳನ್ನು ಬೆಳೆಸೋದಕ್ಕೆ ಸಾಧ್ಯ. ಈ ಒಳ್ಳೆಯ ಸಂಬಂಧಗಳಲ್ಲಿ ನಾವು ಬೆಳೀತಾ ಇರ್ತೇವೆ, ಮತ್ತೊಬ್ಬರನ್ನು ಕೂಡ ಬೆಳೆಸ್ತಾ ಇರ್ತೇವೆ. ಗಾಸಿಪ್ಸ್ ಯಾವತ್ತೂ ನಮಗೆ ಒಳ್ಳೆಯದಲ್ಲ.